ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಾರಿಸ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ವಾರಿಸ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ವಾರಿಸ್ ಮೂವಿಯಲ್ಲಿ ಆರ್ ಶಿವಕುಮಾರ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ, ಮತ್ತು ಪ್ರಕಾಶ್ ರಾಜ್ ಅವರು ಕೂಡ ನಟಿಸಿದ್ದಾರೆ, ಮತ್ತು ಯೋಗಿ ಬಾಬು ಅವರಾಗಿರ್ಬೋದು, ಮತ್ತು ರಶ್ಮಿಕಾ ಮಂದನ ಅವರಾಗಿರ್ಬೋದು, ಮತ್ತು ವಿಜಯ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ, ಮತ್ತು ಶರತ್ ಕುಮಾರ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಮತ್ತು ತೆಲುಗಿನಲ್ಲಿ ಡಬ್ ಮಾಡಿದ್ದಾರೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ವಾರಿಸ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 200ರಿಂದ 280 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 240ರಿಂದ 290 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಅಂದರೆ ತಮಿಳ್ ಮೇನ್ ಲ್ಯಾಂಗ್ವೇಜ್ ಆಗಿ ತೆರೆಗೊಂಡಿದೆ, ಮತ್ತು ಈ ಮೂವಿಯು OTTಯಲ್ಲೂ ಕೂಡ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ವಾರಿಸ್ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ವಾರಿಸ್ ಮೂವಿಯು ಒಂದು ಫ್ಯಾಮಿಲಿ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ವಾರಿಸ್ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ವಿಜಯ್ ಅವ್ರಿಗೆ ಅವ್ರದ್ದೇ ಆದ ಒಂದು ಟ್ರಾವೆಲ್ ಕಂಪ್ನಿ ಇರುತ್ತೆ. ಆ ಟ್ರಾವೆಲ್ ಕಂಪ್ನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾಯಿರ್ತಾರೆ. ಆ ಕೆಲಸವನ್ನು ಏಕೆ ಮಾಡ್ತಾ ಇರ್ತಾರೆ ಅಂತಾರೆ, ಈ ಪ್ರಕಾಶ್ ರಾಜ್ ಮತ್ತು ಶರತ್ ಕುಮಾರ್ ಅವರು ಇಬ್ಬರು ಒಂದು ಕಂಪ್ನಿಯನ್ನು ನಡೆಸ್ತಾ ಇರ್ತಾರೆ. ಅಂದರೆ ಇಬ್ಬರು ಆಪೋಸಿಟಾಗಿ ಒಂದು ಕಂಪ್ನಿಯನ್ನು ನಡೆಸಿರ್ತಾರೆ. ಈ ಶರತ್ ಕುಮಾರ್ ಅವ್ರಿಗೆ ಒಂದು 3 ಸೀಟು ಮಕ್ಕಳಿರ್ತಾರೆ. ಆ 3 ಸೀಟರಲ್ಲಿ ಏನು ಮಾಡಿರ್ತಾರೆ, ಇಬ್ಬರಿಗೆ ಅವ್ರದ್ದೇ ಆದ ಕಂಪ್ನಿಯಲ್ಲಿ ಬಿಸ್ನೆಸ್ಸನ್ನು ವಹಿಸ್ಕೊಂಡಿರ್ತಾರೆ. ಅಂದರೆ ವಿಜಯ್ ಅವರು ಕೂಡ ಅವರು ಟ್ರಾವೆಲಿಂಗ್ ಕಂಪ್ನಿಯನ್ನು ತೋರಿಸ್ತಾ ಇರ್ತಾರೆ. ಅಂದರೆ ಅಪ್ಪನ ಕಂಪ್ನಿಯಲ್ಲಿ ಕೆಲಸ ಮಾಡಬಾರ್ದು ಅಂತಂದರೆ, ಯಾಕಂತಂದರೆ ವಿಜಯ್ಗೂ ಮತ್ತು ಆ ಶರತ್ ಕುಮಾರ್ ಅವ್ರಿಗೂ ಕೊಂಡ್ರು ಆಗ್ತಾ ಇರೋದಿಲ್ಲ. ಅಂದರೆ ತಂದೆ ಮಗನಿಗೂ ಕೂಡ ಇಬ್ಬರು ಕೊಂಡ್ರು ಆಗ್ತಾ ಇರೋದಿಲ್ಲ. ಬತ್ತಾ ಏನಾಗುತ್ತೆ, ಅವ್ರ ಅಮ್ಮನ ಆ್ಯನಿವರ್ಸರಿಗೆ ವಿಜಯ್ ಅವರನ್ನು ಕರೆಸ್ತಾರೆ. ವಿಜಯ್ ಅವರನ್ನು ಕರೆಸಿದಾಗ ಏನಾಗುತ್ತೆ, ಅವರಿಬ್ಬರು ಮಕ್ಕಂದ್ರು ಇರ್ತಾರಲ್ಲ, ಅವ್ರು ಕಂಡ್ರೆ ವಿಜಯ್ಗೆ ಆಯ್ತಾ ಇರಲಿಲ್ಲ, ವಿಜಯ್ ಕಂಡ್ರೆ ಅವ್ರಿಗೆ ಆಯ್ತಿರಲಿಲ್ಲ. ಅವ್ರು ಏನು ಮಾಡ್ತಾರೆ, ಇಬ್ಬರು ಮಕ್ಕಳು ಕೂಡ ಫುಲ್ಲು ಸಾಲವನ್ನು ಮಾಡಿಬಿಟ್ಟಿರ್ತಾರೆ. ಅಂದರೆ ಅವ್ರ ಅಪ್ಪನ ಹೆಸರಲ್ಲಿ ಕಂಪ್ನಿಯ ಮೇಲೆ ಸಾಲ ತೊಗೊಂಡಿರ್ತಾರೆ. ಆದರೂ ಕೂಡ ಅವ್ರ ಅಪ್ಪನಿಗೆ ಕೂಡ ಗೊತ್ತಾಗಿರೋದಿಲ್ಲ. ಗೊತ್ತಾದಾಗ ಏನಾಗುತ್ತೆ, ವಿಜಯ್ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಅಲ್ಲಿ ಅವರ ತಂದೆ ಅಸಿಸ್ಟೆಂಟ್ ಒಬ್ಬ ಇರ್ತಾರೆ. ಅಸಿಸ್ಟೆಂಟ್ ಏನು ಮಾಡ್ತಾರೆ ಅಂತಂದರೆ ವಿಜಯ್ಗೆ ಈ ರೀತಿ ಹೇಳ್ತಾರೆ, ನಿಮ್ಮ ಅಪ್ಪನಿಗೆ ಈ ರೀತಿ ಆಗಿದೆ, ಹಿಂಗೆ ಆಗಿದೆ ಅಂತ ಕೂಡ ಹೇಳ್ದಾಗ ಏನು ಮಾಡ್ತಾರೆ, ವಿಜಯ್ ಅವರು ಅವ್ರ ಅಪ್ಪನ ಜೊತೆ ಇರ್ತಾರೆ. ಅವಾಗ ಏನು ಮಾಡ್ತಾರೆ, ಅವರ ತಂದೆಯವ್ರಿಗೆ ವಿಜಯ್ ಮೇಲೆ ಒಂದು ನಂಬಿಕೆಯನ್ನು ಬರುತ್ತೆ. ಈ ಕಂಪ್ನಿಯೆಲ್ಲ ಕೂಡ ಅವ್ರಿಗೆ ವಹಿಸ್ತಾರೆ. ಅವರಿಂದ ಅವರಿಬ್ಬರು ಮಕ್ಕಳು ಕೂಡ ಬಿಟ್ಟೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ರಶ್ಮಿಕಾ ಮಂದನ್ ಅವರು ಕೂಡ ಈ ಮೂವಿಯಲ್ಲಿ ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ರಶ್ಮಿಕಾ ಮಂದನ್ ಅವರಾಗಿರ್ಬೋದು, ಯೋಗಿ ಬಾಬು ಅವರಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.